ರಾಜ್ಯ ಸರ್ಕಾರದಲ್ಲಿ ಮುಗಿಯದ ಖಾತೆಯ ಖ್ಯಾತೆ ರಗಳೆ. ಖಾತೆ ವಿಚಾರವಾಗಿ ರೆಡ್ಡಿ ಮುನಿಸು ಮುಂದುವರಿಕೆಯಾಗಿದೆ. ರಾಜ್ಯ ಸರ್ಕಾರದಲ್ಲಿ ಖಾತೆಯ ಖ್ಯಾತಿಯ ರಗಳೆ ಮುಗಿತಾ ಇಲ್ಲ. ಖಾತೆಯ ವಿಚಾರವಾಗಿ ರೆಡ್ಡಿ ಮುನಿಸು ಮುಂದುವರಿಕೆ. ಸಿಎಂ ಡಿಕೆಶಿ ಸಭೆಗೆ ಗೈರಾದ ರಾಮಲಿಂಗಾರೆಡ್ಡಿ. ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದ ರಾಮಲಿಂಗಾರೆಡ್ಡಿ ಈಗ ಬೆಂಗಳೂರು ಅಭಿವೃದ್ಧಿ ಮೀಟಿಂಗ್ಗೆ ರೆಡ್ಡಿ ಗೈರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ದ ರಾಮಲಿಂಗಾರೆಡ್ಡಿ ಆದರೂ ಬದಲಾಗಿರಲಿಲ್ಲ ರಾಮಲಿಂಗಾರೆಡ್ಡಿಯ ಖಾತೆ. ಕೃಷ್ಣ ಬೈರೇಗೌಡ ಬಳಿಯೇ ಉಳಿದಿರುವಂತಹ ಬೆಂಗಳೂರು ಖಾತೆ. ಇಷ್ಟವಿಲ್ಲದ ಸಂಪನ್ಮೂಲ ಖಾತೆಯಲ್ಲಿ ರಾಮಲಿಂಗಾರೆಡ್ಡಿ. ಹೀಗಾಗಿ ರಾಮಲಿಂಗಾರೆಡ್ಡಿ ಖಾತೆಯ ಖ್ಯಾತೆ ಮುಂದುವರಿಕೆ ಆಗಿದೆ. ಇಂದಿನ ಸಭೆಗೆ ಗೈರಾಗಿ ತೋಟದ ಮನೆಗೆ ಹೋದ ರೆಡ್ಡಿ. ಇದು ಅಶ್ವವೇಗ ನ್ಯೂಸ್ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಖಾತೆಯ ಖ್ಯಾತೆ ರಗಳೆಗಳು ಮುಗಿತಾ ಇಲ್ಲ. ಈಗಲೇ ಮುಗಿಯೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಪಕ್ಷದಲ್ಲಿ, ಸರ್ಕಾರದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಖಾತೆಯ ವಿಚಾರಕ್ಕೆ ಯಾರಿಗಾದ್ರೂ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಈ ಖಾತೆ ಬೇಕಾಗಿರಲಿಲ್ಲ, ಬೇರೆ ಖಾತೆ ಬೇಕು ಅಂತ. ಒಂದು ವೇಳೆ ಕೆಲವೊಂದಿಷ್ಟು ಶಾಸಕರು ನಮಗೆ ಸಚಿವ ಸ್ಥಾನ ಕೊಡಿ, ಯಾವುದಾದ್ರೂ ಖಾತೆ ಕೊಡಿ ಅನ್ನುವಂಥದ್ದು. ನಮ್ಮನ್ನು ಕೂಡ ಲಿಸ್ಟಲ್ಲಿ ಸೇರಿಸಿ ನಾವು ಕೂಡ ಕ್ಯಾಬಿನೆಟಲ್ಲಿ ಇರ್ತೀವಿ ಅಂತ. ಈಗ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಕಮಿಷನರ್ ಇದ್ದಾರಲ್ಲ, ಅವರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ನಮ್ಮ ಎಮ್ ಡಿ ಅವರು ಹೋಗ್ತಾರೆ, ಅವರು ಬರ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನು ತೀರ್ಮಾನ ಆಗುತ್ತೋ ನೋಡೋಣ. ಈಗ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಕಮಿಷನರ್ ಇದ್ದಾರಲ್ಲ, ಅವರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ನಮ್ಮ ಎಮ್ ಡಿ ಅವರು ಹೋಗ್ತಾರೆ, ಅವರು ಬರ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂದಿದ್ರು, ಅದನ್ನು ಕೊಟ್ಟಿಲ್ಲ. ಹಾಗಾಗಿ ನನಗೆ ಯಾವುದೇ ಖಾತೆ ಬೇಡ, ನಾನು ಸಚಿವನಾಗಿರೋದಿಲ್ಲ, ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ರಾಜೀನಾಮೆಯನ್ನು ಕೊಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ, ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದಂಥ ರಾಮಲಿಂಗಾರೆಡ್ಡಿ ಸರ್ಕಾರದಲ್ಲಿ ಅದು ಎಷ್ಟರ ಮಟ್ಟಿಗೆ ಸಂಚಲನ ಆಯಿತು ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರ ನಡೆ, ಯಾಕಂದರೆ ಪಕ್ಷದಲ್ಲಿ ಹಿರಿಯರು, ಸಾಕಷ್ಟು ಅನುಭವ ಉಳ್ಳಂಥವ್ರು, ಬೆಂಗಳೂರಿನ ಹಿಡಿತವನ್ನು ಇಟ್ಕೊಂಡಿಂಥವ್ರು. ಸೊ ಹಾಗಾಗಿ ಅವರೇ ಈ ರೀತಿಯಾಗಿ ಮಾಡಿದ್ರೆ ಮುಂದಿನ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಕೂಡ ಆಯಿತು. ಬಟ್ ಇದೀಗ ಮುನಿಸು ಮರೆತು ಅದೇ ಏನು ಜಲಸಂಪನ್ಮೂಲ ಖಾತೆಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ ನೋಡೋದಾದರೆ, ಬಟ್ ಇಲ್ಲಿ ಇಂದಿನ ಸಭೆಗೆ ಗೈರಾಗಿರುವಂಥದ್ದು ಮತ್ತೊಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಆಲ್ರೆಡಿ ಕೃಷ್ಣ ಬೈರೇಗೌಡರಿಗೆ ಕೊಟ್ಟುಬಿಟ್ಟಿದ್ರು. ಹೀಗಾಗಿ ಅಲ್ಲಿ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಚರ್ಚೆ ಇತ್ತು. ಬಟ್ ಕೊಟ್ಟ ಮಾತನ್ನು ನಡೆಸಿಕೊಂಡಿಲ್ಲ, ಡಿ ಕೆ ಶಿವಕುಮಾರ್ ನಮ್ಗೆ ಹೇಳಿದ್ದನ್ನು ಇಲ್ಲಿ ಮಾಡಿಕೊಟ್ಟಿಲ್ಲ ಅನ್ನುವಂಥ ಬೇಸರ ಕೂಡ ರಾಮಲಿಂಗಾರೆಡ್ಡಿ ಅವರಿಗಿತ್ತು. ಹಾಗಾಗಿ ಇವೆಲ್ಲವೂ ಕೂಡ ಶಮನಗೊಂಡಿದೆಯಪ್ಪ. ಸರ್ಕಾರದಲ್ಲಿ ಯಥಾವತಿಯಾಗಿ ಖಾತೆಯ ವಿಚಾರಕ್ಕೆ ಏನೂ ಜಗಳ ಇಲ್ಲ, ಎಲ್ಲವೂ ಕೂಡ ಸರಿಪಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ ತಣ್ಣಗಾಗುವಷ್ಟರ ಹೊತ್ತಿನಲ್ಲಿ ಇದೀಗ ಮತ್ತೆ ರಾಮಲಿಂಗಾರೆಡ್ಡಿ ಅವರ ಈ ಒಂದು ನಡೆ ಏನಿದೆಯಲ್ಲ, ಇವತ್ತಿನ ಸಭೆಗೆ ಗೈರಾಗಿರುವಂತಹ ನಡೆ ಏನಿದೆಯಲ್ಲ, ಇದು ಇನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಮುನಿಸು ಮರೆತಿಲ್ವೇನೋ, ಬೇಸರ ಇದೆಯೇನೋ, ಸುಮ್ಮನೆ ನಾಮಕಾವಸ್ಥೆಗಷ್ಟೇ ಜಲಸಂಪನ್ಮೂಲ ಖಾತೆಯನ್ನು ಇಟ್ಕೊಂಡು ಮುಂದುವರಿತಾ ಇದ್ದಾರೇನೋ, ಹೀಗೆ ನಾನಾ ಥರದಂಥ ಪ್ರಶ್ನೆಗಳು ಮತ್ತೆ ನಮಗೆ ಹುಟ್ಕೊಳ್ತಾ ಇದ್ದಾರೆ. ಜನನೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ರಾಮಲಿಂಗಾರೆಡ್ಡಿ ಅವರು ಇವತ್ತಿನ ಸಭೆಗೆ ಗೈರಾಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಇದನ್ನು ಬಗೆಹರಿಸೋದಲ್ಲಿ ಸರ್ಕಾರ ಮಾತ್ರ ವಿಫಲ ಅಂದರೆ ಒಂದು ಕಡೆ ಸಕ್ಸಸ್ ಅಂತಂದರೆ ಮುನಿಸನ್ನ ಅಲ್ಲಿ ಶಮನ ಮಾಡೋದ್ರಲ್ಲಿ ಸಕ್ಸಸ್ ಆಯಿತು ಸರ್ಕಾರ. ಡಿ ಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಹೆಚ್ಚಾಗಿತ್ತು. ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಎಂಟ್ರಿ ಆಗ್ತಾರೆ ಅಂತ ನೋಡೋದಾದ್ರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಈ ಖಾತೆಯ ಖ್ಯಾತಿ ಇದೆಯಲ್ಲ, ಇದೇನೋ ಮುಗ್ದಿಲ್ವೇನೋ ಅನಿಸುತ್ತೆ ಇವತ್ತಿನ ರಾಮಲಿಂಗಾರೆಡ್ಡಿ ಅವರ ಒಂದು ನಡೆಯನ್ನ ನಾವು ಗಮನಿಸಿದಾಗ.
ವನಿತಾ, ಸಹಜವಾಗಿ ಇಂಥ ಪ್ರಶ್ನೆ ಎದ್ದೇಳಕ್ಕೆ ಕಾರಣ ಇವತ್ತು ಏನು ಜಿಬಿಎ ಚುನಾವಣೆ, ಮುಂಬರುವಂತಹ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಕಾಂಗ್ರೆಸ್ ಶಾಸಕರುಗಳನ್ನ ಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಸಭೆಯನ್ನ ಕರೆದಿರ್ತಾರೆ. ಅದರಲ್ಲಿ ಸಚಿವರು ಮತ್ತೆ ಅಂದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸಚಿವರುಗಳು, ಶಾಸಕರು ಮತ್ತೆ MLC-ಗಳು ಭಾಗಿಯಾಗಬೇಕು ಅನ್ನುವಂತಹ ಸೂಚನೆಯು ಕೂಡ ಇರುತ್ತೆ. ಆದ್ರೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಬರ್ದೇ ಇರುವಂತಹದ್ದು, ಇನ್ ಕೇಸ್ ಅವರು ಊರಲ್ಲಿ ಇರ್ಲಿಲ್ಲ ಅನ್ನುವಂತಹದ್ದಿದ್ರೆ ಓಕೆ. ಆದ್ರೆ ವಿಧಾನಸೌಧದಲ್ಲಿ ಮಧ್ಯಾಹ್ನದವರೆಗೂ ಕೂಡ ಸಭೆ ನಡೆಸಿದಂತವ್ರು ಅಥವಾ ಮಧ್ಯಾಹ್ನದ ತನಕ ವಿಧಾನಸೌಧದಲ್ಲೇ ಇದ್ದಂತಹ ಸಚಿವರು ಈ ಒಂದು ಏನು ಸಭೆಗೆ ಗೈರಾಗಿರುವಂತಹದ್ದು ಹೀಗೆ ಹಲವು ಪ್ರಶ್ನೆಗಳನ್ನ ಮೂಡಿಸ್ತಿದೆ. ಎಲ್ಲೋ ಒಂದ್ ಕಡೆ ಖಾತೆ ವಿಚಾರವಾಗಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲಿ ಬಗೆಹರಿದಿಲ್ಲ ಅನ್ನುವಂತಹದ್ದು, ಜೊತೆಗೆ ಮುನಿಸು ಕೂಡ ಅದೇ ರೀತಿಯಾಗಿ ಮುಂದುವರೆದಿದೆ ಅನ್ನುವಂತಹದ್ದಂತೂ ಸ್ಪಷ್ಟ ಆಗ್ತಾ ಇದೆ. ಇದರ ಮೂಲಕ ಇನ್ನೂ ಕೂಡ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಮತ್ತೊಮ್ಮೆ ಮಗದೊಮ್ಮೆ ಬಹಿರಂಗ ಆಗ್ತಾ ಇದೆ ವನಿತಾ. ಎಸ್, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್.